ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರೊಬ್ಬ ಅಪಾಯಕಾರಿ ಬಲಪಂಥೀಯ ನಾಯಕ. ಬಹಳಷ್ಟು ಬಲಪಂಥೀಯರು ಅಪಾಯಕಾರಿನೇ, ಅನುಮಾನ ಬೇಕಾಗಿಲ್ಲ. ಯಾಕಂದರೆ ಇಡೀ ಬಲಪಂಥೀಯ ರಾಜಕಾರಣ ಈ ವಿಶ್ವದ ಶಾಂತಿ, ಸೌಹಾರ್ದತೆ ಎಲ್ಲವನ್ನ ನಾಶ ಪಡ್ತಾ ಇದೆ. ಯಾಕೆಂದರೆ ಅಲ್ಲೊಂದು ಅಹಂಕಾರ ಇದೆ. ಐ ಆಮ್ ದಿ ಫಸ್ಟ್, ನನ್ನ ದೇಶ ಫಸ್ಟ್, ಎಲ್ಲ ಇದು ಒಂದು ಅಹಂಕಾರದಿಂದ ಬರುವಂಥ. ಈಗ ಇರುವ ಪ್ರಶ್ನೆ, ಸನ್ಮಾನ್ಯ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಂಟಕಪ್ರಾಯರಾಗ್ತಾ ಇದ್ದಾರೆಯೇ? ಈ ಪ್ರಶ್ನೆಯನ್ನ ಕೇಳುವುದಕ್ಕೆ ಸಕಾರಣಗಳಿವೆ. ಈ ಪ್ರಶ್ನೆಯನ್ನ ಕೇಳಲೇಬೇಕಾಗಿದೆ. ಯಾಕೆಂದರೆ ಇದು ಹಲವು ವಿಚಾರಗಳು ಇದರಲ್ಲಿ ಇನ್ವಾಲ್ವ್ ಆಗಿವೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ನೀಡಿದ 3 ಹೇಳಿಕೆಗಳು ಬಹಳ ಮಹತ್ವಪೂರ್ಣವಾದದ್ದು. ಅದು ಲೇಟೆಸ್ಟ್ ಒಂದು ಹೇಳಿಕೆಯಂತೂ ಒಂದು ರೀತಿಯಲ್ಲಿ ಮೋದಿಯವರನ್ನೇ ಟಾರ್ಗೆಟ್ ಮಾಡಲಾಗಿದೆ. ಈ ವಿಚಾರ ವಿವಾದವನ್ನು ಸೃಷ್ಟಿಸಿ ಕಾಂಗ್ರೆಸ್ ಕೂಡ ಈ ವಿಚಾರವನ್ನು ಎತ್ತುಕೊಂಡಿದೆ. ಅದು ಯಾವ ವಿಚಾರ ಏನು ಅನ್ನೋದನ್ನು ಹೇಳ್ತೀನಿ ನಿಮಗೆ. ಸೊ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾದ ಮೇಲೆ ವಿದೇಶಿಗಳಿಗೆ ನೀಡುವ ಸಹಾಯಧನ ಬೇರೆ ಬೇರೆ ಏನಿದೆ ಅದನ್ನು ನಿಲ್ಲಿಸುವ ತೀರ್ಮಾನವನ್ನು ತೆಗೆದುಕೊಂಡರು. ಅದರಂತೆ ಭಾರತ, ಬಾಂಗ್ಲಾದೇಶ, ನೇಪಾಳ, ಭೂತಾನ ಈ ದೇಶಗಳಿಗೆ ನೀಡ್ತಾ ಇರುವಂಥ ಸಹಾಯಧನವನ್ನು ನಿಲ್ಲಿಸಲಾಯಿತು. ಮೊದಲನೇ ಹೇಳಿಕೆ ಅವರು. ಎರಡನೇ ಹೇಳಿಕೆಯನ್ನು ಅವರು ನೀಡಿದರು, ಈ ವಿಚಾರದಲ್ಲಿ ಭಾರತವನ್ನು ಸ್ಪೇರ್ ಮಾಡಲ್ಲ, ಭಾರತದಲ್ಲಿ ಚುನಾವಣಾ ಸುಧಾರಣೆಗಾಗಿ ಹಣ ನೀಡಲಾಗಿತ್ತು, $21 ಮಿಲಿಯನ್. ಸೊ ಅಂದರೆ ಸುಮಾರು $182 ಕೋಟಿ. ಟ್ರಂಪ್ ಈ ಮಾತನ್ನು ಹೇಳಿದರು. ಅದಾದ ಮೇಲೆ 3ನೇ ಹೇಳಿಕೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರು, ಅದನ್ನು ಮೋದಿ ಹೆಸರನ್ನು ಪ್ರಸ್ತಾಪ ಮಾಡಿ. ಇಂಡಿಯಾ ಎಸ್ ಫೈನ್, ಭಾರತ. ಆದರೆ ಅವರು ಮೋದಿ ಹೆಸರನ್ನು ಪ್ರಸ್ತಾಪಿಸಿದ್ದು ಯಾಕೆ? ಭಾರತದ ಪ್ರಧಾನಿ ಮೋದಿಯವರಿಗೆ ಹಾಗಿದ್ರೆ ಈ ಹಣ ಹೋಗಿತ್ತ? ಆ ಹಣ ಹೋಗಿದ್ರೆ, ಚುನಾವಣಾ ಸುಧಾರಣೆಯ ಹೆಸರಿನಲ್ಲಿ ಹಣ ಹೋಗಿದ್ರೆ ಅದನ್ನು ಯಾವುದರ ಮೇಲೆ ವೆಚ್ಚ ಮಾಡಲಾಯಿತು ಮತ್ತು ಯಾವ್ಯಾವಾಗ ಈ ಹಣ ಬಂದಿದೆ? ಹೀಗೆ ಹಲವು ನಿಗೂಢ ಪ್ರಶ್ನೆಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಇದನ್ನು ಕಾಂಗ್ರೆಸ್ ಈ ವಿಚಾರವನ್ನು ಎತ್ತುಕೊಂಡಿದೆ. ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ. ಸೊ ಆ ಹೇಳಿಕೆಯನ್ನು ನಾವು ಏನು ಅಂತ ನೋಡಿಬಿಟ್ಟು ಅದನ್ನು ನಂತರ ವಿಶ್ಲೇಷಣೆ ಮಾಡೋಣ. ಸೊ ಅದರ ಕುರಿತು ವರದಿ ಹೀಗೆ ಹೇಳುತ್ತೆ, ಮತದಾನ ಹೆಚ್ಚಳ ಮಾಡುವುದಕ್ಕೆ US ಏಡ್ ನಡಿ ಭಾರತಕ್ಕೆ ಹಣ ನೀಡಲಾಗುತ್ತಿತ್ತು ಎಂಬ ವಿವಾದ ಬಿಸಿ ಈಗ BJPಗೆ ತಟ್ಟಿದೆ ಅಂತ ವರದಿ ತಿಳಿಸುತ್ತೆ. ಮತ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಭಾರತದಲ್ಲಿನ ನನ್ನ ಮಿತ್ರ, ಕೇಳಿಸ್ಕೊಳ್ಳಿ ಭಾಳ ಸ್ಪಷ್ಟವಾಗಿ, ಕಿವಿಯನ್ನು ಓಪನ್ ಮಾಡಿ ಏನು ಟ್ರಂಪ್ ಹೇಳಿದ್ದಾರೆ ಅಂತ. ಮತ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಭಾರತದಲ್ಲಿನ ನನ್ನ ಮಿತ್ರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ $182 ಕೋಟಿ, $21 ಮಿಲಿಯನ್ ನೀಡಲಾಗುತ್ತಿತ್ತು. ಇಲ್ಲಿ ದೇಶದ ಹೆಸರಿಲ್ಲ. ಅಮೆರಿಕಾದ ಅಧ್ಯಕ್ಷರು, ಜವಾಬ್ದಾರಿಯುತ ವ್ಯಕ್ತಿ ಏನು ಹೇಳ್ತಾರೆ, ಮತ ಪ್ರಮಾಣವನ್ನು ಹೆಚ್ಚಿಸುವ ಉದ್ದೇಶದಿಂದ ಭಾರತದಲ್ಲಿನ ನನ್ನ ಮಿತ್ರ, ಯಾರ ಮಿತ್ರ? ಟ್ರಂಪ್ ಅವರ ಮಿತ್ರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ $182 ಕೋಟಿ ನೀಡಲಾಗುತ್ತಿತ್ತು. ಸೊ ಅವರು ಇದನ್ನ ಟ್ರಂಪ್ ಹೇಳಿದ ಮೇಲೆ, ಸೊ ಇದನ್ನ ಕಾಂಗ್ರೆಸ್ ಈ ವಿಚಾರವನ್ನು ಕೈಗೆತ್ತಿಕೊಂಡಿದೆ. ಸೊ ಇದರ ಸಂಬಂಧಪಟ್ಟ ಹಾಗೆ ಟೀಕಾ ಪ್ರಹಾರವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಅವರು ಈ ವಿಚಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ.
ಸೊ ಟ್ರಂಪ್ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಕೇಸರಿ ಪಕ್ಷ ಮೌನಕ್ಕೆ ಶರಣಾಗಿರುವುದು ಯಾಕೆ? ಇದು ಕಾಂಗ್ರೆಸ್ನ ಪ್ರಶ್ನೆ. ಸೊ ಯಾಕೆ ಮೌನವನ್ನು ಅನುಸರಿಸ್ತಾ ಇದೆ? ಅವರ ಹೇಳಿಕೆಯನ್ನು ಬಿಜೆಪಿ ಯಾಕೆ ಅಲ್ಲಗಳಿತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳಿದೆ. US ಏಡ್ ವಿವಾದವನ್ನು ಮುಂದಿಟ್ಟು ಆಮ್ ಆದ್ಮಿ ಪಕ್ಷದ ವಿರುದ್ಧ ಕೂಡ ಕಾಂಗ್ರೆಸ್ ದಾಳಿ ಮಾಡ್ತಾ ಇದೆ. ಯಾಕಂದ್ರೆ ಆಮ್ ಆದ್ಮಿ ಪಕ್ಷಕ್ಕೂ ಕೂಡ ಹಣ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಅಣ್ಣಾ ಹಜಾರೆಯವರಿಗೆ ಫೋರ್ಡ್ ಫೌಂಡೇಶನ್ ಮೂಲಕ, ಅಣ್ಣಾ ಹಜಾರೆ ಮತ್ತು ಕೇಜ್ರಿವಾಲ್ ಜೊತೆಯಾಗಿದ್ದ ಸಂದರ್ಭದಲ್ಲಿ ಫೋರ್ಡ್ ಫೌಂಡೇಶನ್ನಿಂದ ಹಣ ಬರ್ತಾ ಇತ್ತು ಅನ್ನುವ ಅಂಶ ಕೂಡ ಬಯಲಾಗಿದೆ. ಫೋರ್ಡ್ ಫೌಂಡೇಶನ್ ಅಮೆರಿಕಾದ ಸಂಸ್ಥೆ. ಫೋರ್ಡ್ ಫೌಂಡೇಶನ್ ಹಣ ಬರ್ತಾ ಇತ್ತು, ಅದು ಯಾಕೆ ಬಂತು? ಈ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ ನಾವು ಟಾರ್ಗೆಟಿಂಗ್ ಬೋತ್ ಬಿಜೆಪಿ ಆ್ಯಂಡ್ ಆಮ್ ಆದ್ಮಿ ಪಕ್ಷ ಎರಡನ್ನೂ ಅದು ಟಾರ್ಗೆಟ್ ಮಾಡ್ತಾ ಇದೆ. ಸೊ 2012ರಲ್ಲಿ US ಏಡ್ ನಡಿ ನೀಡಲಾಗ್ತಾ ಇದ್ದ 16 ಕೋಟಿಗೂ, ಅಂದರೆ $3.65 ಲಕ್ಷ ಏನಿದೆ, ಅದು AAP ರಚಿಸಿರುವುದಕ್ಕೂ ಏನಾದರೂ ಸಂಬಂಧ ಇದೆಯೇ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಬಿಜೆಪಿ ವರಿಷ್ಠ LK ಅದ್ವಾನಿ ಅವರ ವಿರುದ್ಧ, ದಿಸ್ ಈಸ್ ಆಲ್ಸೋ ಸಮ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಬಿಜೆಪಿ ವರಿಷ್ಠ LK ಅಡ್ವಾಣಿ ಅವರ ವಿರುದ್ಧ ಪಿತೂರಿ ನಡೆಸಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡುವ ಅಭಿಯಾನ ಏನಿದೆ ಆಗ ನಡೀತಾ ಇತ್ತು. UST ಏಡ್ ನಡಿಲಿ 3.16 ಕೋಟಿ ಪೈಕಿ ಭಾಗಶಃ ಮೊತ್ತವನ್ನು ಈ ಅಭಿಯಾನಕ್ಕೆ ಬಳಸಲಾಗಿತ್ತೆ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಅಂದರೆ ಅಣ್ಣಾ ಹಜಾರೆ ಏನಿದ್ದಾರೆ, ಅಣ್ಣಾ ಹಜಾರೆಯ ಬಹುತೇಕ ಹೋರಾಟ ಏನಿತ್ತು ಅದರಿಂದ ಬಿಜೆಪಿ ಇತ್ತು, ಅನುಮಾನ ಬೇಕಾಗಿಲ್ಲ. ಬಿಜೆಪಿನ ಒಳ ರಾಜಕಾರಣ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿತ್ತು, ಬಿಜೆಪಿ ಇತ್ತು. ಬಿಜೆಪಿ ಕೃಪಾಪೋಷಿತವಾಗಿ ಅಣ್ಣಾ ಹಜಾರೆ ಹೋರಾಟಕ್ಕೆ ಪ್ರಾರಂಭಿಸಿದ್ರು ಲೋಕಪಾಲ್ ಇಟ್ಕೊಂಡು. ಸೊ ಉಳಿದ ಟೈಮ್ನಲ್ಲಿ ಅವರೆಲ್ಲ ಅವ್ರ ಊರಿಗೆ ಹೋಗ್ಬಿಟ್ಟು ಒಂದು ಮರದ ಕಾಲದ ಹಿಂಗೆ ತಲೆ ಇಟ್ಕೊಂಡು ಮಲ್ಕೊಬಿಡ್ತಾರೆ. ಅದಾದ ಮೇಲೆ ಸೊ ಅಣ್ಣಾ ಹಜಾರೆಯವರು ಅಮೇರಿಕಾದಲ್ಲಿ ಸುತ್ತಾಡ್ತಾ ಇರುವ ವಿಡಿಯೋಗಳೆಲ್ಲ ಬರ್ತಿದೆ. ಅವರು ಯಾರನ್ನು ನೋಡಿದ್ರು ಏನು, ಯು ಸಿ ದಟ್ ಇಟ್ ಲುಕ್ಸ್ ಲೈಕ್ ಎ ವೆರಿ ಬಿಗ್ ಕಾನ್ಸ್ಪಿರಸಿ ಅಂತ. ಇದು ಅತಿ ದೊಡ್ಡ ಕಾನ್ಸ್ಪಿರಸಿ ಅಂತ ಅನಿಸುತ್ತೆ ಅಂತ. ಸೊ ಒಂದು ಈ ವಿಚಾರನ ಕಾಂಗ್ರೆಸ್ ಗಂಭೀರವಾಗಿ ತೆಗೆದುಕೊಂಡಿದೆ. ಸೊ ಅದರ ಇನ್ನೊಂದು ಪಾಯಿಂಟ್ ಅವರು ಹೇಳೋದು, ಪ್ರಧಾನಿ ಮೋದಿ ಕೂಡಲೇ ತಮ್ಮ ಮಿತ್ರ ಟ್ರಂಪ್ ಅವರಿಗೆ ಕರೆ ಮಾಡಿ ಈ ಬಗ್ಗೆ ಪ್ರಶ್ನಿಸಬೇಕು. ಪ್ರಶ್ನೆ ಮಾಡದೇ ಇದ್ದಲ್ಲಿ ಟ್ರಂಪ್ ಹೇಳಿರುವುದು ನಿಜ ಎಂಬುದು ಸ್ಪಷ್ಟ ಆಗುತ್ತೆ ಅಂತ ಪವನ್ ಖೇರಾ ಹೇಳ್ತಾರೆ. ನಿಜ ಯಾವುದು ಹಾಗಿದ್ರೆ? ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ. ಟ್ರಂಪ್ ಸುಳ್ಳು ಹೇಳಿದ್ರು ಆಶ್ಚರ್ಯ ಇಲ್ಲ ಅಲ್ವಾ? ಟ್ರಂಪ್ ಸುಳ್ಳು ಹೇಳಿದಕ್ಕೆ ನನಗೇನು ಆಶ್ಚರ್ಯ ಆಗಲ್ಲ, ಹಾಗೇನೋ ಮೋದಿ ಸುಳ್ಳು ಹೇಳಿದ್ರು ನನಗೇನು ಆಶ್ಚರ್ಯ ಆಗಲ್ಲ. ಹೇಳಿದೆ ಸತ್ಯದೂರವಾದ ಮಾತು. ಇಬ್ಬರು ಸತ್ಯದೂರವಾದ ಮಾತುಗಳನ್ನ ಆಡುವುದರಲ್ಲಿ ಏನು ನಿಸ್ಸೀಮ್ರೆ, ಇಬ್ಬರು ಭ್ರಮೆಯನ್ನು ಸೃಷ್ಟಿಸುವುದರಲ್ಲಿ ನಿಸ್ಸೀಮ್ರು. ಆದ್ದರಿಂದ ಇದರಲ್ಲಿ ಈ ಇಬ್ಬರಲ್ಲಿ ಸುಳ್ಳು ಹೇಳ್ತಿರೋ ಯಾರು? ಮೋದಿಯವರು ಮೌನವಾಗಿರುವುದು ಯಾಕೆ? 182 ಕೋಟಿ ರೂಪಾಯಿ ಚುನಾವಣಾ ಆಯೋಗಕ್ಕೆ ಬಂತ. ಹೇಗೆ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವುದು ಅನ್ನುವ ಶಬ್ದವನ್ನು ಟ್ರಂಪ್ ಬಳಸಿದ್ದಾರೆ. ಅಂದರೆ ಮತದಾನದ ಪ್ರಮಾಣ ಹೆಚ್ಚಿಸುವುದು ಅಂದರೆ ಹೇಗೆ? ಅದಕ್ಕೆ ಏನು ಕಾರ್ಯವಿಧಾನ, ಏನು ಕಾರ್ಯವೈಖರಿ, ಹೆಂಗೆ ಹೆಚ್ಚಿಸಲಾಯಿತು? ಆ ಹಣ ಮೋದಿಯವರಿಗೆ ಅಂತಾರೆ. ಅಂದರೆ ಟ್ರಂಪ್ ಹೇಳಿದ ಪ್ರಕಾರ ಮೋದಿಯವರಿಗೆ ಪರ್ಸನಲ್ ಹೋಗಿದೆಯಾ ಅದು ಅಲ್ವಾ? ಸೊ ಭಾರತ ಸರ್ಕಾರಕ್ಕೂ ಈ ಚುನಾವಣಾ ಆಯೋಗಕ್ಕೆ ಬಂದಿದ್ರೆ ನನ್ನ ಮಿತ್ರ ಮೋದಿ ಅಂತ ಯಾಕೆ ಹೇಳ್ತಾರೆ ಅವರು? ನನ್ನ ಮಿತ್ರ ಮೋದಿಯವರಿಗೆ 182 ಕೋಟಿ ಅಂತ ಹೇಳಿದ್ರೆ ಅರ್ಥ ಏನು ಅಲ್ವಾ? ಸೊ ಹೀಗೆ ಹಲವು ಪ್ರಶ್ನೆಗಳೇ ಇವೇ. ನಡುವೆ ಕಾಂಗ್ರೆಸ್ ಇನ್ನೊಂದು ಮಾತನ್ನು ಹೇಳ್ತಾ ಇದೆ, ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಸುವ ಬದಲು ಮತಪತ್ರಗಳನ್ನು ಬಳಸಬೇಕು ಎಂಬ ತಮ್ಮ ಮಿತ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿ ಪರಿಗಣಿಸಬೇಕು ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೂಡ ಹೇಳಿದ್ದಾರೆ. ಈ ವಿಚಾರ ಅಂದರೆ ಒಂದು ಸಂಚಲನವನ್ನು ಮೂಡಿಸಿದೆ. ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇಂಡಿಯಾ ಒಕ್ಕೂಟದ ಹಲವು ಸದಸ್ಯ ಪಕ್ಷಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡ್ತವೆ. ಇದಕ್ಕೆ ಸತ್ಯ ಹೊರಗಡೆ ಬರಬೇಕು ಅಂತ. ಸೊ ಟ್ರಂಪು ಕೂಡ ನೋಡಿ, ಈ ಇಬ್ಬರು ಬಲಪಂಥಿ ನಾಯಕರಲ್ಲಿ ವ್ಯತ್ಯಾಸ ಏನು ಅಂದರೆ, ಟ್ರಂಪ್ ಈಸ್ ಫಾರ್ ಮತಪತ್ರವನ್ನೇ ಬಳಸಬೇಕು, ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನ ನಂಬಕ್ಕಾಗಲ್ಲ ಅಂತ ಟ್ರಂಪ್ ಹೇಳ್ತಾರೆ ಅಲ್ವಾ? ಆದರೆ ಮೋದಿಯವರಿಗೆ ಎಲೆಕ್ಟ್ರಾನಿಕ್ ಮತಯಂತ್ರವೇ ಬಹಳ ಮುಖ್ಯ, ಅದ್ರ ಮೇಲೆ ಪ್ರೀತಿ. ಆದರೆ ಟ್ರಂಪ್ ಅಥವಾ ಅಮೆರಿಕ ಕೊಟ್ಟ ಹಣವನ್ನು ಈ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಮೇಲೆ ವಿನಿಯೋಗಿಸಲಾಯಿತೆ. ಒಟ್ಟು ಮತದಾರರ ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಏನಾದರೂ ಮಾಡಲಾಯಿತೆ? ಇಂಥ ಹಲವು ನಿಗೂಢ ಪ್ರಶ್ನೆಗಳಿವೆ. ಆದರೆ
BJP ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ಕಾಂಗ್ರೆಸ್ ಪ್ರಶ್ನಿಸಿದೆ, ಯಾಕೆ BJP ಈ ಬಗ್ಗೆ ಮಾತನಾಡ್ತಾ ಇಲ್ಲ, ಏನು ಪ್ರಾಬ್ಲಮ್ BJPಗೆ? ಸೊ ಯಾವಾಗಲೂ ಎದ್ದೆದ್ದು ಕುಣಿದಾಡುವ ಅಮಿತ್ ಮಾಲವೀಯ ಅಂತ BJP ಹೋಗ್ತಾರೋ, ಇನ್ನೊಬ್ರು ಮತ್ತೊಬ್ರು. ಸೊ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಸಿ ದಟ್ ರಾಹುಲ್ ಗಾಂಧಿ ಕುತ್ತಿಗೆ ಕಟ್ಟೋದಕ್ಕೂ BJP ಟ್ರೈ ಮಾಡ್ತಾ ಇತ್ತು ವಿಚಾರದಲ್ಲಿ. ಆದರೆ ಅಲ್ಟಿಮೇಟ್ಲಿ ಟ್ರಂಪ್ ನೀಡಿರುವ 3ನೇ ಹೇಳಿಕೆ ಅದು ಬಹುಮಟ್ಟಿಗೆ ಹಲವು ವಿಚಾರಗಳು ಎಕ್ಸ್ಪೋಸ್ ಮಾಡಿದೆ. ದ ಥರ್ಡ್ ಸ್ಟೇಟ್ಮೆಂಟ್ ಆಫ್ ಡೊನಾಲ್ಡ್ ಟ್ರಂಪ್, ಅವರು ಮೋದಿ ಹೆಸರನ್ನು ಪ್ರಸ್ತಾಪ ಮಾಡಿರೋದಕ್ಕೆ ಕಾರಣ ಏನು? ಒಂದು, ಇದು ನಿಜ ಇರಬೇಕು, ಅದಿಲ್ಲ. ಸೊ ಟ್ರಂಪ್ ಅವರೇ ಮೋದಿಯನ್ನು ಎಳೆಯುವುದಕ್ಕೆ, ನಿಯಂತ್ರಿಸುವುದಕ್ಕೆ, ಸುಮ್ಮನೆ ಕೂಡಿಸುವುದಕ್ಕೆ ಈ ಹೇಳಿಕೆಯನ್ನು ಬಳಸಿರ್ಬೋದು. ಆ ಸಾಧ್ಯತೆ ಕೂಡ ಇರುತ್ತೆ, ಐ ಡೋಂಟ್ ಡಿನೈ. ಯಾಕಂದರೆ ಟ್ರಂಪ್ ರಾಜಕಾರಣ ಅದು ಇರುವ ರೀತಿಯೇ ಹಾಗೆ, ಅದು ಹೀಗೆ ಅಂತಿಲ್ಲ. ಸೊ ಆ ಕಾರಣವೂ ಇರ್ಬೋದು. ಆದರೆ ಭಾರತ ಪರವಾಗಿ ಇದಕ್ಕೊಂದು ರಿಯಾಕ್ಷನ್ ಬರ್ಬೇಕಲ್ವಾ? ಮೋದಿಯವರು ಟ್ರಂಪ್ಗೆ ಫೋನ್ ಮಾಡ್ತಾರೆ, ಬಿಡ್ತಾರೆ, ಬೇರೆ ಇಬ್ಬರು ಸ್ನೇಹಿತರು ಅಂತ ಫೋನ್ ಮಾಡ್ಕೊಳ್ಳಿ ಬಿಡಲಿ, ನನಗೆ ಸಮಸ್ಯೆ ಇಲ್ಲ. ಆದರೆ ಇಂಡಿಯನ್ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ರಿಸ್ಪಾಂಡ್ ಟು ಟ್ರಂಪ್ ಸ್ಟೇಟ್ಮೆಂಟ್. ನೀವು ರಿಸ್ಪಾಂಡ್ ಮಾಡಿದ್ರೆ ಸುಮ್ಮನೆ ಕೂತ್ರೆ ಮೌನಂ ಸಮ್ಮತಿ ಲಕ್ಷಣಂ. ಅದರ ಜೊತೆಗೆ ಈ ಮೋದಿ ಟ್ರಂಪ್ ಹೇಳಿಕೆಗಳಲ್ಲಿ ನನ್ನ ಮಿತ್ರ, ನನ್ನ ಗೆಳೆಯ ಅಂತ ಮನಸ್ಸಿಗೆ ಬಂದಂಗೆ ಈ ಶಬ್ದವನ್ನು ಬಳಸಲಾಗುತ್ತೆ. ಮೋದಿ ಏನು ಟ್ವೀಟ್ ಮಾಡಿದ್ರು ಆ ಟ್ರಂಪ್ ಬಗ್ಗೆ, ನನ್ನ ಮಿತ್ರ ಟ್ರಂಪ್ ಅಂತಾರೆ. ಟ್ರಂಪ್ ಅವ್ರು ಏನು ಮಾಡಿದ್ರು, ನನ್ನ ಮಿತ್ರ ಮೋದಿ ಅಂತಾರೆ. ಆದರೆ ಮಿತ್ರ ಅಂತ ಗೂಟ ಹೊಡೆಸ್ಕೊಳ್ಳೋದ, ಇದು ಗೂಟ ಹೊಡೆಯೋದ? ನೀವು ಸ್ನೇಹಿತರನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ಜಾಣತನ ಬೇಕು. ನಮಗೆ ಯಾರು ಸ್ನೇಹಿತರು, ಯಾರ ಹತ್ರ ಬಿಟ್ಕೋಬೇಕು, ಯಾರ ಹತ್ರ ಬಿಟ್ಕೋ, ಈ ಸ್ಪಷ್ಟತೆಗಳಿರಬೇಕು ಅಂತ. ಈ ಸ್ಪಷ್ಟತೆ ಇಲ್ಲದೆ ನಿಮಗೆ, ಆದರೆ ಇಲ್ಲಿ ಸ್ಪಷ್ಟತೆನೇ ಕಾಡ್ತಾ ಇಲ್ಲ. ಪಾಪ ನಮ್ಮ ಪ್ರಧಾನಿಗಳು ಹೋಗ್ಬಿಟ್ಟು ಟ್ರಂಪ್ ಸಲುವಾಗಿ ಚುನಾವಣಾ ಪ್ರಚಾರ ಮಾಡೋದು. ಈ ವಿಶ್ವದ ಇತಿಹಾಸದಲ್ಲಿ, ರಾಜಕಾರಣದಲ್ಲಿ ಇಂಥ ಇನ್ನೊಂದು ಘಟನೆ ನಡೆದಿರೋಕ್ಕೆ ಸಾಧ್ಯ ಇಲ್ಲ. ಒಂದು ದೇಶದ ಚುನಾವಣೆಯಲ್ಲಿ ಇನ್ನೊಂದು ದೇಶದ ಪ್ರಧಾನಿ ಹೋಗ್ಬಿಟ್ಟು ಚುನಾವಣಾ ಪ್ರಚಾರ ಮಾಡಿಬಿಟ್ಟು ಹೋಯ್ ಅಂದು ಹೋಯ್ ಅಂತ ಬಂದರು. ಪಾಪ ಇದಕ್ಕೊಂಥರ ಏನು ಗೊತ್ತಾ ನೀವು, ಇದು ಏನು ಯಾವ ರೀತಿ ಅಂದರೆ ಪುಸಿ ಹೊಡೆಯುವ ರಾಜಕಾರಣ, ಬೆಣ್ಣೆ ಹಚ್ಚುವ ರಾಜಕಾರಣ. ಯಾರು ಕೂಡ ನಿಮಗೆ ಬೆನ್ನಲ್ಲಿ ಬಿದ್ದರೆ 56, 80 ಇಂಚು, 8 ಇಂಚು ಎದೆ ಇರಲಿ. ಯು ಸಿ, ವಿ ಆರ್ ಇಂಡಿಯನ್ಸ್, ವಿ ಆರ್ ನಾಟ್ ಫಾರ್ ಅಮೇರಿಕನ್. ನಾವು ಅಮೇರಿಕಕ್ಕೆ ಸೇಲ್ ಆಗಿಲ್ಲ, ನಾವು ಚೀನಾಕ್ಕೂ ಸೇಲ್ ಆಗಿಲ್ಲ ನಾವು. ಯು ಸಿ, ದಟ್ ಈಸ್ ಎ ಇಂಡಿಯನ್. ಇದು ಅದನ್ನು ಬಿಟ್ಬಿಟ್ಟು ಹೋಗಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಬಂದ ಮೇಲೆ ಶ್ವೇತಭವನಕ್ಕೆ ಹೋದ್ರೆ, ಮೊನ್ನೆ ಹೋದ್ರೆ ಟ್ರಂಪ್ ಬದ್ದೇ ಇಲ್ಲ ಸ್ವಾಗತಕ್ಕೆ, ಯಾರು ಆಫೀಸರ್ ಕಳಿಸಿದ್ದ. ನಮ್ಮ ಗೋಧಿ ಮೀಡಿಯಾಗಳು ಇದ್ರ ಬಗ್ಗೆ ಎಲ್ಲ ಮಾತನಾಡಲ್ಲ, ಯಾಕಂದ್ರೆ ಭಜನಾ ಮಂಡಳಿ ಅಲ್ವಾ, ಭಜನೆ ಮಾಡ್ತಾ ಕೂತಿರ್ತಾರೆ ಕೈಯಲ್ಲಿ. ತಾಳೆ ತಂಬುರಿ ಕೈಯೊಳಗೆ ಮೋದಿ ಭಜನೆ ಮನದೊಳಗೆ, ತಾಳೆ ತಂಬುರಿ ಕೈಯೊಳಗೆ ಮೋದಿ ಭಜನೆ ಮನದೊಳಗೆ, ಮನದೊಳಗೆ ಮನದೊಳಗೆ. ಅಟ್ಟೆ ನಮ್ಮ ಮಾಧ್ಯಮ ಸ್ಥಿತಿಗೆ ಬಂದು ತಲುಪಿದೆ. ಅದನ್ನು ಮಾತಾಡೋಣ ಭಾಳ ಬೆಸ್ಟ್ ಆಗ್ಬಿಡಿದೆ, ಅದು ಕೇಳಿಸ್ಕೊಂಡು ಬಿಡೋಣ. ಬಟ್ ಇಟ್ಸ್ ಎ ಸೀರಿಯಸ್ ಥಿಂಗ್. ಸೊ ಸರ್ಕಾರವಿಲ್ಲ ಅವರಿಗೆ. ಟ್ರಂಪ್ ಅವರು ಸುಳ್ಳು ಹೇಳಿದರೆ ಮೋದಿ ಅವರಿಗೆ, ಸರ್ಕಾರಕ್ಕೆ ಹೋದ್ರೆ ಅದೇ ಮೋದಿಗಲ್ಲ. ಸರ್ಕಾರಕ್ಕೆ ನೀವು ಇಲೆಕ್ಷನ್ ಕಮಿಷನ್ 182 ಕೋಟಿ ಕೊಟ್ಟರೆ ನನ್ನ ಮಿತ್ರ ಮೋದಿ ಅಂತ ಹೇಳೋ ಅಗತ್ಯ ಏನಿದೆ? ಯಾಕೆ ಮೋದಿ ಹೆಸರನ್ನ ಬಳಸ್ತೀರ? ಅವ್ರು ದೇಶದ ಪ್ರಧಾನಿ ಇರ್ಬೋದು, ಹೌದು, ದುಡ್ಡು ಅವ್ರಿಗೆ, ಅಥವಾ ಅವ್ರಿಗೆ ಕೈಗೆ ದುಡ್ಡು ಹೋಗಿರ್ಬೇಕು, ಮೋದಿಗೆ ಕೊಟ್ಟಿರಬೇಕು, ಅದು ಕ್ಲಾರಿಫೈ ಮಾಡಬೇಕಲ್ವಾ? ಸೊ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಕೇಳೋರು ಈ ದೇಶದ 140 ಕೋಟಿ ಜನ. ವಿ ವಾಂಟ್ ಆನ್ಸರ್ ಫ್ರಮ್ ಟ್ರಂಪ್ ಆ್ಯಂಡ್ ಮೋದಿ. ಮೋದಿ ಮತ್ತು ಟ್ರಂಪ್ ಇಬ್ಬರು ಇದ್ರ ಬಗ್ಗೆ ಉತ್ತರ ಕೊಡಬೇಕು, ಯಾವುದು ಸತ್ಯ ಅನ್ನೋದು ಹೇಳಬೇಕು. ಸುಮ್ಮನೆ ಎಲ್ಲೋ ಭಾಷಣ ಮಾಡ್ಕೊಂಡು ಹೋಗ್ಬಿಟ್ರೆ ಆಗಲ್ಲ. ಎನಿವೆ, ಇಟ್ಸ್ ಎ ಸೀರಿಯಸ್ ಇಶ್ಯೂ. ವೆದರ್ ಸಿಕ್ತಾ ಇಲ್ವಾ ಗೊತ್ತಿಲ್ಲ. ಅದ್ರ ಜೊತೆಗೆ ಅಮೇರಿಕ ಬೇರೆ ರಾಷ್ಟ್ರದ ರಾಜಕಾರಣಗಳಲ್ಲಿ ಇನ್ವಾಲ್ವ್ ಆಗೋದು. ನಿನ್ನೆ ಪವನ್ ಖೇರ, ಕಾಂಗ್ರೆಸ್ ಉಳಿದ ನಾಯಕರು ಹೇಳಿದ್ದಾರೆ, ಹೇಗೆ ಕಾಂಗ್ರೆಸ್ ಸರ್ಕಾರವನ್ನು ಕೆಡಗುವುದಕ್ಕೆ ಮೊದಲಿನಿಂದ ಅಮೇರಿಕ ಪ್ರಯತ್ನ ಮಾಡ್ತಾ ಬಂತು ಅನ್ನೋ ಅಂಶಗಳು ಕೂಡ ಭಾಳ ವಿಸ್ತೃತವಾಗಿ ನಿನ್ನೆ ಬಂದಿವೆ. ಅದರ ಬಗ್ಗೆ ಮಾಧ್ಯಮಗಳು ಹೆಚ್ಚಿನ ವರದಿ ಬಂದಿಲ್ಲ. ಎಸ್, ಹೇಗೆ 71ರ ಯುದ್ಧವನ್ನು ಇಂದಿರಾ ಗಾಂಧಿ ಮಾಡಿದ್ರು ಅಮೇರಿಕದ ಇಚ್ಛೆಗೆ ವಿರುದ್ಧವಾಗಿ, ಅದಕ್ಕೆ ಅಮೇರಿಕ ಏನೇನು ಮಾಡ್ತು. ಸೊ ಮೊದಲಿಂದನೂ ಅಮೇರಿಕಾದ ರಿಪಬ್ಲಿಕನ್ ಪಾರ್ಟಿ ಇದೆಯಲ್ಲ, ಆ ರಿಪಬ್ಲಿಕನ್ ಪಾರ್ಟಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿದೆ. ಅನುಮಾನನೇ ಬೇಕಾಗಿಲ್ಲ. ರಿಪಬ್ಲಿಕನ್ ಪಕ್ಷ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಇರುವಾಗ ಭಾರತಕ್ಕೆ ಗೂಟ ಹೊಡೆಯೋದಕ್ಕೆ ಯತ್ನ ಮಾಡ್ತಾ ಬಂದಿದೆ. ಈಗ ಅದೇ ರಿಪಬ್ಲಿಕನ್ ಪಾರ್ಟಿ ಅಧಿಕಾರದಲ್ಲಿದೆ. ಸೊ ಈಗಿರುವಂಥ ಟ್ರಂಪ್ ಏನಿದ್ದಾರೆ, ಅವರು ಮೋದಿಗೆ ಗೂಟ ಹೊಡಿತಾರೆ, ಭಾರತಕ್ಕೆ ಗೂಟ ಹೊಡಿಬೇಕು ಅಂತೇಳಿ ಗೊತ್ತಿಲ್ಲ ನನಗೆ.
ಇಟ್ಸ್ ವರ್ಲ್ಡ್ ಪಾಲಿಟಿಕ್ಸ್, ಜಿಯೋ ಪಾಲಿಟಿಕ್ಸ್ ಯಾವ ಟರ್ನ್ ಬೇಕತ್ತೆ ಏನಾದ್ರು ತಗೊಳುತ್ತೆ. ಆದ್ದರಿಂದ ರಾಜಕಾರಣದಲ್ಲಿ ಯಾರು ಇವು ನನ್ನ ಸ್ನೇಹಿತ ಅಂದರೆ ಸುಳ್ಳೋದು. ರಾಜಕಾರಣದಲ್ಲಿ ಯಾರೋ ಯಾರಿಗೂ ಸ್ನೇಹಿತರಾಗಲ್ಲ. ಅದು ಹೇಳಿದರೆ ನಾಟಕ ಮಾಡ್ತಿದ್ದಾರೆ ಅಂತ. ಮೋದಿಯವರು ಟ್ರಂಪ್ ನನ್ನ ಸ್ನೇಹಿತ ಅಂದರೆ ಮೋದಿಯವರು ತಮಗೆ ದ್ರೋಹ ಮಾಡ್ಕೊಂಡಾಗೆ. ಟ್ರಂಪ್ ನನ್ನ ಸ್ನೇಹಿತ ಮೋದಿ ಅಂದರೆ ಅದು ಕೂಡ ಅಪರಾಧನೇ, ಸ್ನೇಹಿತರಲ್ಲ, ಸುಳ್ಳದು. ಜನರಿಗೆ ಮೋಸ ಮಾಡ್ತಿದ್ದೀರಿ ನೀವು. ಯಾರಿಗೂ ಸ್ನೇಹಿತರಲ್ಲ. ಸ್ನೇಹಿತರಾದರೆ ರೀತಿ ವರ್ತಿಸೋದು ಇಲ್ಲ ಅಲ್ವಾ. ಲೆಟ್ಸ್ ವೇಟ್ ಅಂಡ್ ಸಿ ಏನಾಗುತ್ತೆ ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ಮಾಹಿತಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಹಾಯ ಮಾಡಿ ಸ್ವಾತಂತ್ರ್ಯ ಪದೋದ್ಯಮಕ್ಕೆ ತಮ್ಮ ಆಶೀರ್ವಾದ. ಎಲ್ಲರಿಗೂ ನಮಸ್ಕಾರ.